ಇನ್ನೇನವ ನೋಡ್ತಾ ಇದ್ಯಾ? ಬಾವಾ ಬಂದ್ ಹಸೆ ಮನೆ ಮೇಲೆ ಕುತ್ಕೊಳ್ಳವ. ಬಾವಾ ಆತ್ರ ಪಟ್ಟು ನಿರ್ಧಾರ ತಕಬಿಡಿ. ಅವಳು ಯಾವ ಜಾತಿನದೇ ಯಾವುದು ಯಾವ್ದು ಕೀಳ್ ಜಾತಿ? ಒಂದು ಹೆಣ್ಣಿಗೆ ಮೋಸ ಮಾಡಿ ನಮ್ಮನೆ ಮಗ ನಿಂತವನಲ್ಲ, ಇವನ್ ಉತ್ತಮ ಜಾತಿನೇ? ಅಗ್ನಿಯಿಂದ ತಪ್ಪಿಸ್ಕೊಂಡ್ಬಿಟ್ರೆ ಬಿಸ್ಲೆ ತಾನೆ ಏನ್ ಮಾಡತ್ತು? ಮೊದ್ಲು ತಾಳಿ ಕಟ್ಟಿಸ್ಬಿಡಣ, ಆಮ್ಯಾಕೆ ಏನ್ ಬಂದ್ರು ನೋಡ್ಕೊಳಣ. ಅವ್ವ ಆದ್ರೆ ಮುಹೂರ್ತಕ್ಕಿನ್ನ ಟೈಮ್. ಮುಹೂರ್ತ ಕಾಯ್ಕೊಂಡ್ ಕುತ್ಕೊಂಡ್ರೆ ಆಮೇಲೆ ಮದ್ವೆ ನಡೆಯಕ್ಕಿಲ್ಲ. ಬಾ ನೀನು. ಅಣ್ಣ ಹೊಸ ಬಿರ್ನಿ ಹೋಗೋಣ. ಪುರೋಹಿತ್ರೆ, ಈ ಶಾಸ್ತ್ರ ಎಲ್ಲಾನು ಆಮ್ಯಾಕ್ ಮಾಡ್ಕೊಳ್ಳಿ. ಮೊದ್ಲು ಗಂಡು ಹೆಣ್ಣನ್ನ ಕರ್ಸಿ ತಾಳಿ ಕಟ್ಸ್ಬಿಡಿ. ಒಂದ್ 15 ನಿಮಿಷ ಅಮ್ಮ, ಪೂಜೆ ಮುಗಿದ್ಬಿಡುತ್ತೆ. ತಾಳಿ ಕಟ್ಟದ್ಮೇಲೆ ಮಾಡಿದ್ರೆ ಶಾಸ್ತ್ರ ಬೇಡ ಅಂದದ್ದೆ. ನೋಡಿ, ಏನು ಯಾಕೆ ಅಂತ ಪ್ರಶ್ನೆ ಮಾಡ್ದೆ ನಾನು ಹೇಳ್ದಷ್ಟ್ ಮಾಡಿ. ಇದನ್ನೆಲ್ಲ ಆಮ್ಯಾಕ್ ಮಾಡಿ. ಮೊದ್ಲು ಗಂಡು ಹೆಣ್ಣಿಗೆ ತಾಳಿ ಕಟ್ಸಿ. ಸರಿನಮ್ಮ. ಗೋವಿಂದ, ಈಶ್ವರ ಏನೋ ಟೆನ್ಷನ್ ಮಾಡ್ಕೊಂಡು ಐನೋರ್ ಹತ್ರ ಮಾತಾಡ್ತಾವಳೆ, ಅದೇನಂತ ನೋಡ್ಲಾ? ಅಣ್ಣ, ಅವಳಿಗೆ ಈ ಮದ್ವೆ ಮುಗಿಯೋ ತನಕ ಟೆನ್ಷನ್ ಇದ್ದಿದ್ದೆ ಬಿಡು. ಮದ್ವೆ ಗಂಟು ಕರ್ಕೊಂಬನ್ನಿ. ಕೊಟ್ಲೆ ಹೋಗ್ಲಾ, ಸುಭಾಸನ್ ಕರ್ಕೊಂಬ. ಸರಿ ಮಾವೆ. ಓಂ ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರಿ ದಾಸಿ ಭೂತ ಸಮಸ್ತ ದೇವ ವನಿತಾ. ಅಣ್ಣ ಹೊಸ ಬಿರ್ಬೇರೆನೆ ಹೋಗಿ ಅಣ್ಣ. ಪುರೋಹಿತ್ರೆ, ಒಸಿ ಬೇಗ. ಹೆಣ್ಮಗು ಕರ್ಕೊಂಬನ್ನಿ. ಹಾ ಸಾಹೇಬ್ರೆ, ಬಂದೆ. ಹಾ ಗೋವಿಂದ, MLA ಸಾಹೇಬ್ರು ಬಂದ್ಬಿಟ್ರಂತೆ. ನಡಿ ನಡಿ. ಸರಿ ಅಣ್ಣ. ಬೀಗ್ರೆ, ಓಂ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ. ಗೌರೇರ್ಮಿಮಾಯ ಸಲಿಲಾರಿ ತಕ್ಷತೆ ಏಕಪದೇ ದ್ವಿಪದೇ ಸಾ ಚತುಷ್ಪದೇ.
ಬಾವಾ ನೀವ್ ಯಾಕೆ ನನ್ ತಾಳಿ ನಿಮ್ ಕೈಯಿಂದ ತಾನೇ ಹೋಗ್ಬೇಕು ಬನ್ನಿ. ಇರವ ಈಶ್ವರಿ, ಭದ್ರರು ಬಂದ್ಬಿಡ್ಲಿ. ಬಾವಾ ಒಳ್ಳೆ ಟೈಮ್ ಅಂತೆ, ಮುಹೂರ್ತ ಮೀರೋಯ್ತದಂತೆ, ಪುರೋಹಿತ್ರು ಹೇಳ್ತಾವ್ರೆ. ತಾಳಿ ಕಟ್ಟಿಸ್ಬಿಡೋಣ ಬನ್ನಿ, ಆಮ್ಯಾಕ್ ಒಂದ್ ಬಂದ್ಮ್ಯಾಕ್ ಶಾಸ್ತ್ರ ಮಾಡ್ಸಿದ್ರಾಯ್ತು. ಗೋವಿಂದ ಬರ್ಲಾ. ಯಾವ್ರೆ ಹೊಸ ಬದುಕಿಗೆ ಕಾಲಿಡ್ತಾ ಇರೋ ಹೊಸ ಜೋಡಿಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಅಪ್ಪಯ್ಯ, ಈಸ್ಯ ನಿಂಗೆ ಗೊತ್ತಾದ್ಮೇಕೆ ನೀನ್ ಏನ್ ಹೇಳ್ತೀಯೋ, ನೀನ್ ಏನ್ ಮಾಡ್ಬಿಡ್ತೀಯೋ ಅಂತ ನಂಗೆ ಆತಂಕ ಇತ್ತು. ಆಗ ಇದ್ಯಾ ಬಂದು ಸತ್ಯ ಧರ್ಮ ನ್ಯಾಯ ಅಂತಂದ್ರೆ ಎಲ್ಲರಿಗೂ ಒಂದೇನೆಯಾ, ಚಂಪಂಗ್ ನ್ಯಾಯ ಸಿಗ್ಬೇಕು ಅಂತ ಹೇಳಿದ್ಲು. ಅದಕ್ಕೆ ನಾನು ಇಲ್ಲಿ ಗಂಟ ಕರ್ಕೊಂಡ್ ಬಂದಿದ್ದು. ಮೆಚ್ಚದೆ ಕಣವ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ ದೊಡ್ಡವರು. ನೀನ್ ಚಿಕ್ಕವಳಾದ್ರೂ ನಿನ್ ಬುದ್ಧಿ ದೊಡ್ಡದಾಗೈತವ. ಇವತ್ ನೀನು ಈ ಶ್ರೀರಾಮೇಗೌಡಂಗೆ ತಕ್ಕ ಸೊಸೆ ಅಂತ ನಿರೂಪಿಸ್ಬಿಟ್ಟೆ ಕಣವ. ನೀನಿವತ್ತು ಒಂದು ಹೆಣ್ಣಿನ ಜೀವ ಮಾತ್ರ ಉಳಿಸಿಲ್ಲ, ಅವಳು ಜೀವನನೂ ಉಳಿಸ್ಬಿಟ್ಟೆ. ನೋಡವ, ಅದೆಂತ ಸಂದರ್ಭನೇ ಇರ್ಲಿ, ನೀನ್ ಮಾತ್ರ ನ್ಯಾಯ ಬಿಟ್ಟು ಹೋಗ್ಬೇಡ. ನಿನಗಿರೋ ಬುದ್ಧಿ ನಮ್ಮ ಮಟ್ಟಿಲಿರೋಗಿದ್ದಿದ್ರೆ ಈ ವಿಷಯ ಇಲ್ಲಿ ಗಂಟ ಬರ್ತಾ ಇರ್ಲಿಲ್ಲ. ನೀನ್ ಹೇಳ್ದಂಗೆ ಚಂಪಂಗೆ ನ್ಯಾಯ ಸಿಗ್ಬೇಕು. ಚಂಪಾ, ನೀನ್ ಬಂದಿಲ್ಲ ಕುತ್ಕೊಳ್ಳವ. ಇನ್ನೂ ಏನವ ನೋಡ್ತಾ ಇದ್ಯಾ? ಬಾವಾ, ಬಂದ್ ಹಸೆ ಮನೆ ಮೇಲೆ ಕುತ್ಕೊಳ್ಳವ. ಬಾವಾ ಆತ್ರ ಪಟ್ಟು ನಿರ್ಧಾರ ತಕಬಿಡಿ. ಅವಳು ಯಾವ ಜಾತಿನದೇ ಯಾವುದು ಯಾರ್ದು ಕೀಳ್ ಜಾತಿ? ಒಂದು ಹೆಣ್ಣಿಗೆ ಮೋಸ ಮಾಡಿ ನಮ್ಮನೆ ಮಗ ನಿಂತವನಲ್ಲ, ಇವನ್ ಉತ್ತಮ ಜಾತಿನೇ? ಅಥವಾ ಪ್ರೀತಿ ಮಾಡಿದವನಿಗೆ ಮಾತು ಕೊಟ್ಟೆ ಅಂತ ಪ್ರಾಣ ಕಳ್ಕೊಳಕ್ ಹೋದ್ಲಲ್ಲ, ಅವಳು ಕೀಳ್ ಜಾತಿನೇ? ಜಾತಿ ಅನ್ನೋದು ಅವಳು ಹುಟ್ಟಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅವಳು ಗುಣ ನಡತಕ್ಕೆ ಸಂಬಂಧಪಟ್ಟಿದ್ದು. ಯಾರು ನ್ಯಾಯ ನೀತಿ ಧರ್ಮ ಸತ್ಯ ಅಂತ ಮಾತಿನ ಮೇಲೆ ನಿಂತ್ಕೋತಾರೋ ಅಂತವನು ಕೊನೆವರೆಗೂ ಉತ್ತಮ ಜಾತಿಯವನು ಅಂತ ಅನ್ಸ್ಕೊತಾನೆ.
ನಾನು ಹೇಳ್ತೀವಿ ಚಂಪನ್ ಕುತ್ತಿಗೆಗೆ ಈ ಶುಭಾಶಯ ತಾಳಿ ಕಟ್ಬೇಕು. ಬರವ ಒಂದು ಹಸೆ ಮಣ ಮೇಲೆ ಕುತ್ಕೋ. ಬಾರವ ಚಂಪಾ. ಹೆದರ್ಕೋಬೇಡ, ಮಾವಯ್ಯ ಹೇಳ್ತವ್ರೆ ತಾನೆ, ಹೊರಡು. ನಿನ್ಗೆ ಹೇಳ್ತಾ ಇರೋದು ಬರವ. ನೀನೇನ್ಲ ಇನ್ನು ನಿಂತ್ಕೊಂಡೇ ಇದೆಯಲ್ಲ, ಕುಂತ್ಕೊಂಡು ತಾಲಿ ಕಟ್ಲಾ? ಗಟ್ಟಿ ಮೇಳ ಗಟ್ಟಿ ಮೇಳ. ಲೇ ಮೂರಡಿ, ನನ್ನ ಮಗನ್ ತಲೆ ಮ್ಯಾಗೆ ಚಪ್ಪಡಿ ಕಲ್ಲು ಎಳೆದ್ಬಿಟ್ಟಲ್ಲೇ. ಬಂಗಾರದಂತ ಅವನ್ ಬಾಳಲ್ಲಿ ಬಿರುಗಾಳಿ ಎಬ್ಬಿಸ್ಬಿಟ್ಟಲ್ಲೇ. ಇದ್ರ ಪರಿಣಾಮ ತುಂಬಾ ಭಯಂಕರವಾಗಿರ್ತದೆ. ನೋಡ್ತಾ ಇರು.